ಹೇಗಾಯ್ತು ಇದು ಸರ್? ಹೌ 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 ಇದೊಂದು ಏನು ವಿಚಿತ್ರ ಪ್ರಯತ್ನ ಇದು. ಇದನ್ನ ನೀವು ಸಿನಿಮಾದಲ್ಲಿ 21ನೇ ತಾರೀಕು ಫೆಬ್ರವರಿ ಬಂದ್ ನೋಡಿದ್ರೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಈ ಪ್ರಯತ್ನ ಹೇಗಾಯ್ತು, ಇದು ಹೇಗ್ ಡೆಲಿವರಿ ಆಗತ್ತೆ ಎಲ್ಲಾದೂ. ಅಲ್ಲ, ನಂಗೆ ಅರ್ಥ ಆಗ್ತಲ್ಲ. ಸರಿ ಸರ್, ಸಿನಿಮಾದಲ್ಲಿ ನೋಡ್ತೀವಿ ಪ್ರಯತ್ನನ, ಆದ್ರೆ ಇದು ಹೇಗೆ ಆಯ್ತು ಸರ್? ಇದು ಇದ್ರ ಹಿಂದೆ ಏನಾದ್ರು ಕಥೆ ಇದೆಯಾ? ಹೌದು, ಇದ್ರ ಹಿಂದೆನೆ ಸುತ್ತಮುತ್ತನೇ ಕತೆ ಇರೋದು. ಇಡೀ ಸಿನಿಮಾನೇ ಇದೆ. ಸೊ ನಾನು ಒಂದು ಎಳೆ ಬಿಟ್ಕೊಟ್ರೆ ಇಡೀ ಸಿನಿಮಾನೇ ಕತೆ ಹೇಳ್ಬೇಕಾಗತ್ತೆ. ಸೊ ದಟ್ ಬೆಟರ್ ನೀವು ಸಿನಿಮಾಗ್ ಬಂದು ಈ ಮಗುನ ನೀವೇ ಡೆಲಿವರಿ ಮಾಡಿ, ನೀವೇ ನಿಮ್ ಮಗು ಅಂತ ಎತ್ತಾಡಿ ಆಟಾಡಿಸಿ. ಯಾರು ಸರ್ ಸಿನಿಮಾದಲ್ಲಿ ಗೈನಕಾಲಜಿಸ್ಟ್? ಗೈನಕಾಲಜಿಸ್ಟ್ ಇದ್ರು, ಆದ್ರೆ ಏನು ಸಿನಿಮಾದಲ್ಲೇ ಇದಾರೆ ಅವ್ರು. ಆಕ್ಚುಲಿ ಅವ್ರನ್ನ ಫಸ್ಟ್ ಟೈಮ್ ಅವರೇ ಶಾಕ್ ಆಗಿದ್ರು. ಒಂದ್ಸತಿ ಒಂದು ಮೇಲ್ ಹೋಗ್ಬಿಟ್ಟು ಗೈನಕಾಲಜಿಸ್ಟ್ ಹತ್ರ ಕೂತ್ಕೊಂಡು ಈ ತರ ಸಮಸ್ಯೆ ಇರಿದಾಗ ಆ ಅನುಭವಗಳೆಲ್ಲಾದ್ರೂ ಚೆನ್ನಾಗಿತ್ತು. ಆಕ್ಚುಲಿ ಸಿನಿಮಾದಲ್ಲಿ ಮಾತಾಡಿದ್ರೆ ಇನ್ನೂ ತುಂಬಾ ಅಂದ್ರೆ ನೋಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಸರ್, ನೀವು ಹೇಳಿ. ಜೂನಿಯರ್ ಅಂತ ಸಿನಿಮಾ, ಅದು 1989 ಅನ್ಸುತ್ತೆ, ಅದು 94 ಅಲ್ವಾ? ಕರೆಕ್ಟ್. ತುಂಬಾ ಖುಷಿ ಆಗುತ್ತೆ ನಮ್ ಸಿನಿಮಾ ಪೋಸ್ಟರ್ ಮತ್ತೆ ಇದ್ ನೋಡ್ಕೊಂಡು ನೀವೇ ಒಂದ್ ಸಣ್ಣದೊಂದು ರಿಸರ್ಚ್ ಮಾಡ್ಕೊಂಡು ಬಂದು ಆ ಕ್ಯೂರಿಯಾಸಿಟಿ ಕೇಳೋದ್ರೆ ನಮ್ಗೊಂದು ಆಕ್ಚುಲಿ ಪಾಸಿಟಿವ್ ನೋಟ್ ಅಂತ ಅನ್ಸುತ್ತೆ. ಆದ್ರೆ ನಾರ್ಮಲಿ ಬ್ಲಾಂಕ್ ಆಗಿ ನಾವು ಬಂದಿರ್ತೀವಿ, ಈ ತರ ಪ್ರಶ್ನೆಗಳು ಕೇಳಿದಾಗಲೇ ನಮಗೂ ಒಂದು ಕನ್ವರ್ಸೇಷನ್ ಬಿಲ್ಡ್ ಮಾಡಕ್ಕಾಗತ್ತೆ. ಸತ್ಯ ಇದು, ಕರೆಕ್ಟ್. ಥಾಮಸ್ ಬ್ರಿಟ್ ಅಂದ್ಬಿಟ್ಟು ಒಬ್ರು ಟ್ರಾನ್ಸ್ಜೆಂಡರ್ ಅವರು ಆಗಿದ್ರು, ಬಟ್ ಹಿ ವಾಸ್ ನಾಟ್ ಎ ಸ್ಟ್ರೈಟ್ ಪರ್ಸನ್. ಕೇರಳದಲ್ಲಿ ಇದೊಂದು ಪ್ರಯತ್ನ ಆಗಿದೆ, ಆತರ ಒಂದು ಕಥೆನೂ ಇದೆ. ಹಾಗೇನೆ ನಮ್ಮೆಲ್ಲರ ಹಾಲಿವುಡ್ ಫೇವರೇಟ್ ಸೂಪರ್ ಸ್ಟಾರ್ ಅರ್ನಾಲ್ಡ್ ಸ್ಕ್ವಾರ್ಜೆನೆಗರ್ ಅವ್ರದ್ದು ಒಂದು ಕಥೆ ಈ ತರ ಆಗಿದೆ. ಸೊ ಇದು ಯಾವ ಸ್ಟೋರಿ ಲೈನು ಟಚ್ ಮಾಡ್ದಿರಾ, ಇದು ವಿಭಿನ್ನವಾಗಿ ಒಂದು ಕಥೆನ ನಾವು ಇದು ಏನು ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಈ ತರದ್ದು ನೋಡ್ತಾ ಇರೋದು ಎಲ್ಲಾರು. ಅದೇ ನಮ್ಗೊಂದು ಹೆಮ್ಮೆ ಕೂಡ ಆಗತ್ತೆ. ಅದು ಆತರ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ ನ ಇದನ್ನ ಎಷ್ಟು ಸೀರಿಯಸ್ ಆಗಿ ಹೇಳ್ಬೋದು ಅಷ್ಟು ಸೀರಿಯಸ್ ಆಗಿ ಹೇಳಕ್ ಹೋಗ್ಲಿಲ್ಲ ನಾವು. ವಿ ಮೇಡ್ ಇಟ್ ಅ ವೆರಿ ರಾಮ್ ಕಾಮ್, ಒಂದು ಫನ್ ಆಗಿ. ಒಂದು ನೀವು ಟ್ರೈಲರ್ ನೋಡಿರ್ತೀರ, ಈಗ ತುಂಬಾ ಕಾಮಿಡಿ ಆಗಿ, ತುಂಬಾ ಕ್ಯೂರಿಯಸ್ ಆಗಿ, ಒಂದು ಸಸ್ಪೆನ್ಸ್ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಜರ್ನಿನ ನೀವು ಆಕ್ಚುಲಿ ಸಿನಿಮಾದಲ್ಲೇ ನಾನು ಇದು ಫೈನಲ್ ಏನು ಅಂದ್ರೆ ಹೇಗ್ ಡೆಲಿವರಿ ಆಯ್ತು, ಏನಾಯ್ತು ಅನ್ನೋದು ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಒಂದು ಚೂರು ಬಿಟ್ಕೊಟ್ಬಿಟ್ರೆ ನನ್ಗೆ ಇಲ್ಲಿ ಕತೆ ಫುಲ್ ಹೇಳ್ಬೇಕಾಗತ್ತೆ. ನಿಮ್ಗೆ ಗೊತ್ತಾಯ್ತು ಅಂದ್ರೆ ಸುಮಾರು ಜನ ಗೆಸಸ್ ಇರುತ್ತೆ. ಆ ಗೆಸಸ್ ನಿಜಾನೋ ಸುಳ್ಳು ಅಂತಾದ್ರೂ ನೀವು ಥಿಯೇಟರ್ ಬಂದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನೋಡೋಣ. ಹೌದು, ಈಗ ಏನಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದ್ರೆ ಸ್ಪೆಷಲಿ ವಿತ್ ಏನು ನಮ್ಮ ನ್ಯೂ ಜನ್ ಆಡಿಯನ್ಸ್ ಎಲ್ಲಾರ್ಗು ಈ ತರ ಹೊಸ ಪ್ರಯತ್ನ ಯಾವತ್ತೂ ಅವರು ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಒಂದು ನಾರ್ಮಲ್ ಆಗಿ ಒಂದು ಕ್ಲೀಶೆ ಇರೋ ಸಬ್ಜೆಕ್ಟ್ ತಗೊಂಬಂದು ಒಂದ್ 2-3 ಪ್ರಯತ್ನ ಮಾಡ್ಬಿಟ್ಟು ಒಂದು ಸ್ವಲ್ಪ ಏನೋ ಪ್ರೊಡ್ಯೂಸರ್ ಸ್ವಲ್ಪ ಸೇಫ್ ಮಾಡ್ಕೊಟ್ಬಿಡೋಣ, ನಾವು ಒಂದ್ 4 ಸಿನಿಮಾ ಮಾಡಿ ಯಾವ್ದಾದ್ರು ಒಂದ್ ಕನ್ವರ್ಟ್ ಆದ್ರೆ ನಾವೇನೋ ಮಾಡ್ಬಿಡೋಣ ಅಂತ ಇದೆಲ್ಲ ತುಂಬಾ ಆಸೆಗಳು ಬಂದೋಗಿರುತ್ತೆ. ಅಂಡ್ ಫಸ್ಟ್ ಟೈಮ್ ಏನೋ ಒಂದು ನೀವು ಟ್ರೈಲರ್ ನೋಡಿರ್ತೀರ, ಫಿಟ್ನೆಸ್ ಫ್ರೀಕ್, ಅದನ್ನ ಇಟ್ಕೊಂಡು ಒಂದು 6 ಪ್ಯಾಕ್ ಇಟ್ಕೊಂಡು ಪಕ್ಕದಲ್ಲಿ ಹುಡುಗಿ ಇಟ್ಕೊಂಡು ಒಂದು ಗನ್ ಇಟ್ಕೊಂಡು ಲಾಟ್ ಆಫ್ ಆಸೆಗಳು ಇರುತ್ತೆ ನಮ್ಗೂ ಆತರ ಅಂತ. ಬಟ್ ಸ್ಟಿಲ್ ಈ ತರ ಪ್ರಯತ್ನ ಮಾಡ್ಬೇಕು ಅಂದಾಗ್ಲೇನೆ ನಮ್ಮ ಆಡಿಯನ್ಸ್ ನಮ್ಗೊಂದು ರೆಕಗ್ನಿಷನ್ ಸಿಗುತ್ತೆ ಫಸ್ಟ್ ಆಫ್ ಆಲ್. ಅಂಡ್ ಈ ತರ ಪ್ರಯತ್ನ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಒಂದು ಹೋಪ್ ಅಲ್ಲಿ ಬರ್ತೀವಿ ನಾವು ಈ ತರ ಪ್ರಯತ್ನ ಮಾಡ್ಕೊಂಡು. ಅಂಡ್ ಆಡಿಯನ್ಸ್ ಇಸ್ ನಮ್ಗೆ ವೆರಿ ಇಂಟೆಲಿಜೆಂಟ್. ಅಂದ್ರೆ ಅವ್ರಿಗೆ ಈ ತರ ಪ್ರಯತ್ನ ನೋಡಿದಾಗೆಲ್ಲಾದ್ರೂ ನಮ್ಗೆ ಒಂಥರ ಸಪೋರ್ಟ್ ಮಾಡಿದ್ದಾರೆ ಮುಂಚೆಯಿಂದಾನು. ಸೊ ಇದೊಂದು ಪ್ರಯತ್ನ. ಸೊ ದಟ್ ಐ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ವಾಚ್ ಇಟ್. ಇದರಲ್ಲಿ ಹೋಮ್ವರ್ಕ್ ತುಂಬಾನೇ ಇತ್ತು. ಆಕ್ಚುಲಿ ರೈಟಿಂಗ್ ಇಂದಾನೆ ತುಂಬಾನೇ ಕಷ್ಟವಾಗಿ ಬರ್ಕೊಂಡು ಬಂದಿರೋದು. ಕೆಲವು ಪಾತ್ರಗಳಂತೂ ತುಂಬಾ 360 ಡಿಗ್ರೀಸ್ ಅದು ರೌಂಡ್ ಆಫ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದರಲ್ಲಿ ಸೆಲೆಬ್ರಿಟಿ ಶೆಫ್ ನೋಡಿರ್ತೀರ, ಆ ಶೆಫ್ಗೋಸ್ಕರ ನಾನು ಇಲ್ಲಿರೋ ಲೋಕಲ್ ನಮ್ಮ ಬೆಂಗಳೂರಲ್ಲಿರೋಂಥ ಶೆಫ್ಗಳ ಹತ್ರ ಹೋಗಿ ಸಣ್ಣದಾಗಿ ಒಂದು ಟ್ರೈನಿಂಗ್ ಮಾಡ್ಕೊಂಡು ಅವ್ರ ಮ್ಯಾನರಿಸಮ್, ಅವ್ರ ಸ್ಟೈಲು, ಈ ತರದ್ದೆಲ್ಲದನ್ನು ಎಲ್ಲೂ ನಾವು ಎಲ್ಲೂ ಫೇಕ್ ಮಾಡಕ್ಕಾಗಲ್ಲ. ಇದೊಂದೇ ನಾವು ಆಕ್ಚುಲಿ ನಾನು ಐ ಹ್ಯಾಡ್ ಟು ವೇರ್ ಸಮಥಿಂಗ್ ಅಂಡ್ ಕಮ್ ಅಪ್ ಆನ್ ದ ಸ್ಕ್ರೀನ್. ಬಟ್ ಅದು ಬಿಟ್ರೆ ಮಿಕ್ಕಿದೆಲ್ಲಾ ಪ್ರಯತ್ನ ನಮ್ದೇ ಆದ ಒಂದು ಎಫರ್ಟ್ ಇದೆ.